ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಚಿಕ್ಕಣ್ಣ ಗುರುಜಿ. ಈ ದಿನ ನಿಮ್ಮ ಮುಂದೆ ನಾವು ಮನೆಯಲ್ಲಾಗ್ಲಿ ಅಥವಾ ಅಂಗಡಿಯಲ್ಲಾಗ್ಲಿ ದೀಪಕ್ಕೆ ಯಾವ ಎಣ್ಣೆಯನ್ನ ನಾವು ಬಳಸಬಹುದು. ಸುಮಾರು ಜನ, ನೂರಾರು ಜನ ನನ್ನ ಹತ್ರ ಪರಿಹಾರ ತಗೊಳಕ್ಕೆ ಬಂದಂತಹವರು ಅಥವಾ ನಾವು ಮಾಡ್ತಾ ಇರ್ತಕ್ಕಂಥ ಕೆಲವು ವರ್ಕ್ಶಾಪ್ ಅಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ನಾವು ಮನೆಯಲ್ಲಿ ಯಾವ ಎಣ್ಣೆನ ಬಳಸಬೇಕು ಅಂತ. ಅದನ್ನ ಈಗ ಸುಮಾರು ಜನಕ್ಕೆ ಇದೊಂದು ಮಾರ್ಗದರ್ಶನ ಆಗಲಿ ಎನ್ನುವ ನಿಟ್ಟಿನಲ್ಲಿ ಈ ಒಂದು ವಿಡಿಯೋವನ್ನ ನಾನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮುಖಾಂತರ ತಾವು ಮನೆಗಳಲ್ಲಿ ಅಥವಾ ಕೆಲವು ಸಮಾರಂಭಗಳಲ್ಲಿ ಯಾವ ಎಣ್ಣೆಯನ್ನ ಬಳಸಿದ್ರೆ ಏನ್ ಫಲ ಅಂತ ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಾನು ಎಣ್ಣೆ ಬಗ್ಗೆ ಮಾತ್ರ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ದೀಪಗಳ ಬಗ್ಗೆ ನಾನು ಯಾವುದೇ ರೀತಿಯಾದ ಮಾಹಿತಿ ಕೊಟ್ಟಿಲ್ಲ. ಏಕೆಂದ್ರೆ ಅದು ಮುಂದೆ ಒಂದು ದಿನ ನಾನು ಯಾವ ರೀತಿಯ ದೀಪಗಳನ್ನ ನಾವು ಮನೆಯಲ್ಲಿ ಬಳಸಬೇಕು, ಯಾವ ರೀತಿ ದೀಪಗಳನ್ನ ಬಳಸಿದ್ರೆ ಏನ್ ಫಲ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನಲ್ಲಿ ಎಣ್ಣೆ ಬಗ್ಗೆ ಮಾತ್ರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ, ನಾವು ಪ್ರತಿನಿತ್ಯದಲ್ಲಿ ನಾವು ಯಾವ ಎಣ್ಣೆಯನ್ನ ಬಳಸಿದ್ರೆ ಏನು ಫಲ ಸಿಗತ್ತೆ ಎನ್ನುವುದನ್ನ ನಾವು ನೋಡೋಣ. ಸುಮಾರಷ್ಟು ಜನ ಮನೆಗಳಲ್ಲಿ ಅಥವಾ ಅತ್ಯಂತ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥದ್ದು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಕೆಲವು ಮನೆಗಳಲ್ಲಿ ಕಡಲೆಕಾಯಿ ಎಣ್ಣೆಯನ್ನ ಬಳಸ್ತಾ ಇರ್ತಾರೆ. ನೋಡಿ ಸ್ನೇಹಿತರೆ, ಕಡಲೆಕಾಯಿ ಎಣ್ಣೆಯನ್ನ ಮನೆಯಲ್ಲಿ ಬಳಸೋದ್ರಿಂದ ಕಷ್ಟಗಳು ಅಥವಾ ದಾರಿದ್ರ್ಯ ಹೆಚ್ಚಾಗತ್ತೆ. ದಯವಿಟ್ಟು ತಮ್ಮ ಮನೆಗಳಲ್ಲಿ ಏನಾದ್ರೂ ಕಡಲೆಕಾಯಿ ಎಣ್ಣೆ ಬಳಸ್ತಾ ಇದ್ರೆ ದಯವಿಟ್ಟು ಕೂಡ್ಲೆ ಅದನ್ನ ನಿಲ್ಲಿಸಿ. ಕಡಲೆಕಾಯಿ ಎಣ್ಣೆಯನ್ನ ಯಾವುದೇ ಒಂದು ದೇವರ ಆರಾಧನೆಗಾಗ್ಲಿ ಪೂಜೆಗಾಗ್ಲಿ ಬಳಸೋದು ನಿಷಿದ್ಧ. ಅದರಲ್ಲಿ ಎಲ್ಲಿ ನಾವು ಬಳಸ್ಬೋದು ಅಂತಂದ್ರೆ, ಈಗ ಗುರುಬಲ ಅಥವಾ ಗುರು ಅನುಗ್ರಹ ನಾನು ಪಡ್ಕೋಬೇಕು ಅಂತ ಬಂದಾಗ ಯಾವುದೇ ಗುರುಗಳ ಮುಂದೆ, ಅಂದರೆ ಅದು ರಾಘವೇಂದ್ರ ಸ್ವಾಮಿ ಆಗ್ಬೋದು ಅಥವಾ ದತ್ತಾತ್ರೇಯ ಗುರುಗಳಾಗ್ಬೋದು, ದಕ್ಷಿಣಾಮೂರ್ತಿ ಗುರುಗಳಾಗ್ಬೋದು, ಸಾಯಿಬಾಬಾ ಗುರುಗಳಾಗ್ಬೋದು, ಅಲ್ಲಿ ಮಾತ್ರ. ಏಕೆಂದ್ರೆ ನಾವು ಕಡಲೆ ಅಂತಂದ್ರೆ ಅದು ಗುರುಗೆ ಸಂಬಂಧಪಟ್ಟಂತಹ ಒಂದು ಧಾನ್ಯನೂ ಸಹ ಆಗತ್ತೆ. ಆದ್ರಿಂದ ಗುರುವಾರದ ದಿನ ಗುರುಗಳ ಮುಂದೆ ಹಚ್ಚುವಂತ ದೀಪಗಳಿಗೆ, ಅಂದ್ರೆ ಏನಾದ್ರು ನಿಮಗೆ ಇಷ್ಟಾರ್ಥ ಸಿದ್ಧಿಗಾಗಿ ಅಥವಾ ಮದುವೆ ಪ್ರಾಪ್ತಿಗಾಗಿ ಅಥವಾ ಮಕ್ಕಳ ಪ್ರಾಪ್ತಿಗಾಗಿ, ಸಾಮಾನ್ಯವಾಗಿ ಗುರುಗಳ ಅನುಗ್ರಹ ಪ್ರಾಪ್ತಿಗಾಗಿ ಕೇವಲ ಗುರುವಾರದ ದಿನ ಗುರುಗಳ ಅನುಗ್ರಹಕ್ಕಾಗಿ ಗುರುಗಳ ಮುಂದೆ ಹಚ್ಚುವಂತ ದೀಪಗಳಿಗೆ ಮಾತ್ರ ಕಡಲೆಕಾಯಿ ಎಣ್ಣೆಯನ್ನ ಬಳಸಬಹುದು. ಇದು ಕಡಲೆಕಾಯಿ ಎಣ್ಣೆಯನ್ನ ಹೊರತುಪಡಿಸಿ ಬೇರೆ ಎಣ್ಣೆಯನ್ನು ಬಳಸಬಹುದು. ಆದ್ರೆ ಇದು ಒಂದು ವಿಶೇಷ ಫಲ ಕೊಡತಕ್ಕಂಥದ್ದು. ಅದು ಗುರುವಾರದ ದಿನ ಗುರುಗಳ ಮುಂದೆ ಹೊರತುಪಡಿಸಿ ಮನೆಯಲ್ಲಿ ಗುರು ಫೋಟೋ ಇದ್ರೆ ಅದ್ರ ಮುಂದೆ ಹಚ್ಬೋದಾ? ದಯವಿಟ್ಟು ಆ ತಪ್ಪು ಮಾಡಕ್ ಹೋಗ್ಬೇಡಿ. ಇದು ಹೊರಗಡೆ, ಅಂದ್ರೆ ಇಲ್ಲಿ ದಕ್ಷಿಣಾಮೂರ್ತಿ ಅಥವಾ ದತ್ತಾತ್ರೇಯ ಇಲ್ಲ ಗುರುಗಳ ಆಲಯಗಳಿದ್ರೆ ಅಲ್ಲಿ ಆಲಯಕ್ಕೆ ಹೋಗಿ ದೀಪ ಹಚ್ಚಲು ಮಾತ್ರ ಇದನ್ನ ಕಡಲೆಕಾಯಿ ಎಣ್ಣೆಯನ್ನ ಬಳಸಬೇಕು. ಮನೆಯಲ್ಲಿ ಇದನ್ನ ಬಳಸಬಾರದು ಸ್ನೇಹಿತರೆ. ಇನ್ನ ಮುಂದೆ ನಾವು ಎಳ್ಳೆಣ್ಣೆ ಬಗ್ಗೆ ಮಾತಾಡೋಣ. ಈ ಎಳ್ಳೆಣ್ಣೆ ಅನ್ನುವಂಥದ್ದು ಶನಿ ಮಹಾತ್ಮರಿಗೆ ಅತ್ಯಂತ ಪ್ರೀತಿಯಾದಂತಹ ಎಣ್ಣೆ. ಎಳ್ಳೆಣ್ಣೆ ಅಭಿಷೇಕ ಮಾಡತಕ್ಕಂಥದ್ದು, ಅಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚತಕ್ಕಂಥದ್ದು ತಾವುಗಳು ಕೇಳಿದ್ದೀರಾ. ಸುಮಾರು ಜನಕ್ಕೆ ಒಂದು ತಪ್ಪು ಅಭಿಪ್ರಾಯ, ಒಂದು ತಪ್ಪು ಕಲ್ಪನೆ ಏನಿದೆ ಅಂತಂದ್ರೆ, ಮನೆಯಲ್ಲಿ ಎಳ್ಳೆಣ್ಣೆ ಬಳಸಬಾರದು, ಅದು ಕಷ್ಟಗಳನ್ನ ತಂದು ಕೊಡುತ್ತೆ ಅನ್ನೋದು. ಅದು ತಪ್ಪು. ಅದರ ವಿರುದ್ಧವಾದಂತ ಫಲಾನ ಕೊಡುತ್ತೆ. ನಾವು ಎಲ್ಲೇ ಆಗ್ಲಿ, ಯಾವುದೇ ಕಾಲದಲ್ಲಾಗ್ಲಿ, ಯಾವುದೇ ಕಾರ್ಯಕ್ರಮದಲ್ಲಾಗ್ಲಿ, ಮನೆಗಳಲ್ಲಾಗ್ಲಿ, ಅಂಗಡಿಗಳಲ್ಲಿ, ದೇವಾಲಯದಲ್ಲಿ, ಯಾವುದೇ ಪೂಜಾ ಕಾರ್ಯಕ್ರಮಗಳಲ್ಲಿ ಬಳಸಬಹುದಾದಂತ ಏಕೈಕ ಎಣ್ಣೆ ಅಂದ್ರೆ ಎಳ್ಳೆಣ್ಣೆ ಮಾತ್ರ ಸ್ನೇಹಿತರೆ. ಎಳ್ಳೆಣ್ಣೆ, ಇದು ಎಣ್ಣೆ ಅನ್ನುವಂಥದ್ದು ಬಂದಿದ್ದು ಎಳ್ಳಿಂದ ಮಾತ್ರ. ಎಳ್ಳೆಣ್ಣೆ ಎಲ್ಲಾ ಕಾಲದಲ್ಲಿ ಎಲ್ಲಾ ಪೂಜೆಗಳಲ್ಲಿ ಬಳಸಬಹುದಾದಂತಹ ಏಕೈಕ ಎಣ್ಣೆ ಅಂದ್ರೆ ಎಳ್ಳೆಣ್ಣೆ ಮಾತ್ರ. ಅಂದ್ರೆ ನಾವು ತುಪ್ಪವನ್ನ ಹೊರತುಪಡಿಸಿದ್ರೆ ಎಳ್ಳೆಣ್ಣೆ ಮಾತ್ರ ನಾವು ಎಲ್ಲಾ ಕಾಲದಲ್ಲೂ ಬಳಸಬಹುದಾದಂತ ಎಣ್ಣೆ. ಮನೆಯಲ್ಲಿ ದೇವರ ದೀಪಕ್ಕೆ ಈ ಎಣ್ಣೆಯನ್ನ ಸದಾ ಕಾಲ ಬಳಸೋದ್ರಿಂದ ಸಂಕಷ್ಟಗಳ ಪರಿಹಾರ ಆಗಿ ಅನುಗ್ರಹ ಸಿಗತ್ತೆ.
ಒಂದು ಅಭಿವೃದ್ಧಿ ಸಂಕಷ್ಟಗಳ ಪರಿಹಾರ ಆಯ್ತು ಅಂದ್ರೆ ಸಂಕಷ್ಟಗಳು ಯಾವುದೇ ರೀತಿಯದ್ದು ಇರಬಹುದು. ಸೊ ಬೇರೆ ಬೇರೆದಕ್ಕೆ ಬೇರೆ ಬೇರೆ ತರ ಎಣ್ಣೆಗಳು ಬರುತ್ತೆ. ಅದ್ ನಾನು ತಿಳಿಸ್ಕೊಡ್ತೀನಿ. ಮಾನಸಿಕವಾಗಿ ಇರತಕ್ಕಂತ ಒತ್ತಡಗಳಿಗೆ ಬೇರೆ ಎಣ್ಣೆ ಬರುತ್ತೆ. ಮತ್ತೆ ಇನ್ನ ಕೆಲವಾರು ತಾವು ಮಾಡ್ತಾ ಇರ್ತಕ್ಕಂತ ಕೆಲಸ ಕಾರ್ಪಣ್ಯಗಳಲ್ಲಿ ಸ್ವಲ್ಪ ಕಷ್ಟಗಳು ಒದಗ್ತಾ ಇದೆ ಅನ್ನೋದಕ್ಕೆ ಇದನ್ನ ಬಳಸಬಹುದು. ಅಂದ್ರೆ ಆ ಒಂದು ನಿವಾರಣೆಗೆ ಮಾತ್ರ ಅಲ್ಲ, ಇದು ಸದಾ ಕಾಲವಾಗಿ ಮನೆಯಲ್ಲಿ ಬಳಸ್ತಕ್ಕಂಥದ್ದು ಎಳ್ಳೆಣ್ಣೆ. ಆದ್ರೆ ಎಳ್ಳೆಣ್ಣೆ ನೀವು ಖರೀದಿ ಮಾಡ್ಬೇಕಾದ್ರೆ ಗಾಣದಲ್ಲಿ ತೆಗೆದುಕೊಡ್ತಾರಲ್ವಾ ಎಳ್ಳೆಣ್ಣೆ, ಅದು ಮೊದಲನೇ ಆದ್ಯತೆ. ಅದು ತುಂಬಾನೇ ಪ್ಯೂರ್ ಇರುತ್ತೆ. ಅಥವಾ ಅಡಿಗೆಗಾಗಿ ಬಳಸ್ತಕ್ಕಂಥ ಪ್ಯೂರ್ ಎಳ್ಳೆಣ್ಣೆ ಅಂತ ಸಿಗುತ್ತೆ. ಈಗ ನಾವು ಪ್ಯೂರ್ ಎಳ್ಳೆಣ್ಣೆ ಅಂತ ನಾವು ತಗೊಳ್ಳಿಕ್ ಹೋದ್ರೆ 1 kg ಎಳ್ಳೆಣ್ಣೆಗೆ, ಪ್ಯೂರ್ ಎಳ್ಳೆಣ್ಣೆಗೆ, ಅಡಿಗೆ ಸಂಬಂಧಪಟ್ಟಂತ ಎಳ್ಳೆಣ್ಣೆಗೆ ಕನಿಷ್ಠ ಅಂದ್ರೆ 200 ರಿಂದ 250 ರೂಪಾಯಿ ಆಗತ್ತೆ 1 kg ಎಣ್ಣೆಗೆ. ಆದ್ರಿಂದ ಸುಮಾರು ಜನ ಅಷ್ಟು ನಾವು ಖರ್ಚು ಮಾಡಿ ಯಾಕೆ ಬಳಸ್ಬೇಕು ಅಂತ ಏನ್ ಮಾಡ್ತಾರೆ ಅಂತಂದ್ರೆ ಬೇರೆ ಎಣ್ಣೆಗಳನ್ನ ಬಳಸಕ್ ಹೋಗ್ತಾರೆ. ಆದ್ರಿಂದ ಅವ್ರಿಗೆ ಫಲಗಳು ಬರೋದಿಲ್ಲ, ಅಥವಾ ಕಷ್ಟಗಳು ತನಕ್ ತಾನೇ ಅವ್ರಿಗೆ ಅರಿವಿಲ್ದಂಗೆ ಅವ್ರು ಬಳಸ್ತಕ್ಕಂಥ ಎಣ್ಣೆಯಿಂದ ಕಷ್ಟಗಳನ್ನ ಅವರು ಸಂಪಾದನೆ ಮಾಡ್ತಾರೆ ಅನ್ನೋದು ನಾವು ನೋಡಿರ್ತಕ್ಕಂಥದ್ದು. ಆದ್ರಿಂದ ಸ್ನೇಹಿತರೆ, ಮನೆಗಳಲ್ಲಿ, ಅಂಗಡಿಗಳಲ್ಲಿ, ದೇವಾಲಯಗಳಲ್ಲಿ ಬಳಸ್ತಕ್ಕಂಥದ್ದು ತುಂಬಾ ಶ್ರೇಷ್ಠವಾದಂತ ಎಣ್ಣೆ ಅಂದ್ರೆ ಎಳ್ಳೆಣ್ಣೆ. ಸೊ ತಾವು ಇನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ರೀತಿಯಾದಂತಹ ವಿಡಿಯೋಗಳು ನಾವು ಪೋಸ್ಟ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಎಲ್ಲರಿಗಿಂತ ನೀವು ಮೊದಲು ನೋಡೋದಕ್ಕೆ ಅನುಕೂಲ ಆಗುತ್ತೆ. ಅಥವಾ ಸುಮಾರಷ್ಟು ವಿಡಿಯೋಗಳು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ನೀವು ಪ್ರತ್ಯೇಕವಾಗಿ ಬಂದು ನೋಡಿದ್ರೆ ಮಾತ್ರ ಏನ್ ವಿಡಿಯೋ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಆ ನೋಟಿಫಿಕೇಶನ್ ಬರೋ ಮುಖಾಂತರ ಈ ತರ ಅದ್ಭುತವಾದಂತಹ ಈ ವಿಚಾರಗಳು ನಿಮ್ಗೆ ಮೊದಲು ನೋಡೋದಕ್ಕೆ ನಿಮ್ಗೆ ಆದ್ಯತೆ ಸಿಗತ್ತೆ. ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಇನ್ನು ಕೊಬ್ಬರಿ ಎಣ್ಣೆ, ಕೆಲವರು ಕೊಬ್ಬರಿ ಎಣ್ಣೆನ ಬಳಸೋದಿಲ್ಲ. ಇದು ಮಂಗಳೂರು ಮಂಗಳೂರು ಅಥವಾ ಈ ನಮ್ಮ ಕೇರಳ ಪ್ರಾಂತ್ಯದಲ್ಲಿ ಮಾತ್ರ ಬಳಸ್ತಕ್ಕಂಥದ್ದು. ನಾವು ತಮಿಳುನಾಡಲ್ಲಿ, ಆಂಧ್ರದಲ್ಲಿ, ಕರ್ನಾಟಕದಲ್ಲಿ ನಾವು ಇದನ್ನ ಹೆಚ್ಚಿಗೆ ಬಳಸಬಾರದು ಅನ್ನುವಂತ ಒಂದು ತಪ್ಪು ಕಲ್ಪನೆ ಇದೆ. ಆ ರೀತಿ ಇಲ್ಲ. ಮನೆಯಲ್ಲಿ ದೇವರ ದೀಪಕ್ಕೆ ಬಳಸಲು ಅಥವಾ ದೇವಾಲಯಗಳಲ್ಲಿ ದೇವರ ದೀಪಕ್ಕೆ ಬಳಸ್ತಕ್ಕಂಥದ್ರಲ್ಲಿ ತುಂಬಾ ಶ್ರೇಷ್ಠವಾದ ಎಣ್ಣೆ ಅಂತಂದ್ರೆ ಕೊಬ್ಬರಿ ಎಣ್ಣೆ. ಮನೆಗಳಲ್ಲಿ, ಅಂಗಡಿಗಳಲ್ಲಿ ಸಿರಿ ಸಂಪತ್ತನ್ನ ಅಥವಾ ನಮ್ಮ ಐಶ್ವರ್ಯವನ್ನ ಅಥವಾ ಸಂಪಾದನೆಯನ್ನ, ಸಂಪತ್ತನ್ನು ಅಭಿವೃದ್ಧಿ ಮಾಡ್ಕೋಬೇಕಾದ್ರೆ, ಅಥವಾ ಅದನ್ನ ಇನ್ನ ಹೆಚ್ಚಿಗೆ ನಾವು ಸಂಪಾದನೆ ಮಾಡಬೇಕು ಅಥವಾ ಇನ್ನ ಪ್ರಾಪ್ತಿ ಆಗ್ಬೇಕು ಅಂತ ಅಂದಾಗ ಇದನ್ನ ಶುಕ್ರವಾರದ ದಿನ ಅಥವಾ ಹುಣ್ಣಿಮೆಯ ದಿನ ದೇವರ ಮುಂದೆ ಕೊಬ್ಬರಿ ಎಣ್ಣೆ ದೀಪವನ್ನ ಹಚ್ಚಿ ಸ್ನೇಹಿತರೆ. ಈಗ ನಾವು 1 ತಿಂಗಳ ಟೈಮ್ ನಾವು ತಗೊಂಡ್ರೆ, 1 ತಿಂಗಳಲ್ಲಿ ಬರತಕ್ಕಂಥದ್ದು ಅಂದ್ರೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆ ಮಧ್ಯದಲ್ಲಿ 4 ಶುಕ್ರವಾರ ಬರುತ್ತೆ, ಮತ್ತೆ 1 ಹುಣ್ಣಿಮೆ ಬರುತ್ತೆ. ಈ 5 ದಿನ ಮನೆಗಳಲ್ಲಿ ಅಥವಾ ಅಂಗಡಿಗಳಲ್ಲಿ ಕನಿಷ್ಠ ಒಂದು ಅರ್ಧ ಗಂಟೆ ನೀವು ದೇವ್ರ ಮುಂದೆ ಈ ದೀಪನ ಹಚ್ಚಿದ್ರು ಸಾಕು, ಅದರ ಫಲ ನಿಮಗೆ ಬರುತ್ತೆ. ನಿತ್ಯದಲ್ಲಿ ಬಳಸಬಹುದು, ಆದ್ರೆ ಅದನ್ನ ಆ ನೀವು ಅಷ್ಟು ನೀವು ರೇಟ್ ಕೊಟ್ಟು ಅದನ್ನ ತಗೊಳ್ಳೋದಕ್ಕೆ ನಿಮಗೆ ಸಾಧ್ಯತೆ ಇದ್ರೆ ಪ್ರತಿನಿತ್ಯನೂ ಇದು ಬಳಸ್ತಕ್ಕಂಥದ್ದು ಸಾಧ್ಯತೆ ಇದೆ. ನಾವು ಒಂದು ಆದ್ಯತೆ ಮೇರೆಗೆ ನೋಡೋದಾದ್ರೆ ನಾನು ಮುಂದೆ ಹೇಳ್ತೀನಿ ಯಾವ ಒಂದು ಎಣ್ಣೆ ಪ್ರತಿನಿತ್ಯ ಬಳಸಬಹುದು ಅಥವಾ ನಾವು ಖರ್ಚು ಮಾಡೋದಕ್ಕೆ ನಾವು ಹಿಂದೆ ಮುಂದೆ ನೋಡೋದಿಲ್ಲ ಅನ್ನೋದಾದ್ರೆ ಬೇರೆ ರೀತಿಯಾದಂತಹ ಕೆಲವು ಎಣ್ಣೆ ಬರುತ್ತೆ. ನಾನು ಹೇಳ್ತೀನಿ ಅದನ್ನ. ಆದ್ರೆ ನಾವು ವಿಶೇಷವಾಗಿ ನಾವು ಒಂದು ಸಿರಿ ಸಂಪತ್ತನ್ನ ಶುಕ್ರವಾರದ ದಿನ, ಹುಣ್ಣಿಮೆಯ ದಿನ ನಾವು ಇದನ್ನು ಬಳಸಿದ್ದೇ ಆದ್ರೆ ನಮಗೆ ಮನೆಗಳಲ್ಲಿ, ಅಂಗಡಿಗಳಲ್ಲಿ ಅಭಿವೃದ್ಧಿ ಹೊಂದುತ್ತೆ ಸ್ನೇಹಿತರೆ. ಇನ್ನ ಉಳಿದಂತ ದಿನ ಈ ಶುಕ್ರವಾರಗಳು ಮತ್ತೆ ಹುಣ್ಣಿಮೆಯನ್ನ ಹೊರತುಪಡಿಸಿದ್ರೆ ಎಳ್ಳೆಣ್ಣೆ ತುಂಬಾ ಶ್ರೇಷ್ಠ. ಸೊ ಪ್ರತಿನಿತ್ಯದಲ್ಲಿ ಎಳ್ಳೆಣ್ಣೆ ಬಳಸಿ, ಶುಕ್ರವಾರ ಮತ್ತು ಹುಣ್ಣಿಮೆ ಎಂದು ಕೊಬ್ಬರಿ ಎಣ್ಣೆಯನ್ನ ಬಳಸಿ. ಕೊಬ್ಬರಿ ಎಣ್ಣೆ ನೀವು ಜನರಲ್ ಆಗಿ ಗಾಣದಲ್ಲಿ ತೆಗಿತಕ್ಕಂಥದ್ದು. ನೀವು ರೆಡಿಮೇಡ್ ಎಣ್ಣೆಗಳು ತಂದಾಗ ಏನಾಗತ್ತೆ, ಅಲ್ಲಿ ಕೆಟ್ಟೋಗಿರ್ತಕ್ಕಂಥ ಕೊಬ್ಬರಿಗಳನ್ನ ಎಲ್ಲ ಹಾಕಿ ಅದರಿಂದ ಎಣ್ಣೆ ತೆಗಿತಾರೆ. ಆದ್ರಿಂದ ನಿಮಗೆ ಇದ್ರ ಸಂಪೂರ್ಣವಾದಂತ ಫಲ ಸಿಗೋದಿಲ್ಲ. ಆದ್ರಿಂದ ನಿಮ್ಗೆ ಎಲ್ಲಾದ್ರೂ ಈ ಗಾಣದಲ್ಲಿ ಎಣ್ಣೆ ತೆಗಿತಕ್ಕಂಥವ್ರು ಯಾರನ್ನ ಪರಿಚಯ ಇದ್ರೆ ತಾವೇ ಈ ಒಣ ಕೊಬ್ಬರಿಯನ್ನ ಖರೀದಿ ಮಾಡಿ ತಗೊಂಡೋಗಿ ಅಲ್ಲಿ ಕೊಟ್ಟು ಎಣ್ಣೆಯನ್ನ ತೆಗೆಸ್ಕೊಂಡು ಬಂದು ನೀವು ಶುಕ್ರವಾರ ಮತ್ತೆ ಹುಣ್ಣಿಮೆ ದಿನಗಳಲ್ಲಿ ಮಾತ್ರ ಬಳಸ್ತಕ್ಕಂಥದ್ದು. 1 kg ನಿಮ್ಗೆ ಎಣ್ಣೆ ಸಿಕ್ಕಿದ್ರೆ ಕನಿಷ್ಠ ಅಂದ್ರೆ 3 ರಿಂದ 4 ತಿಂಗಳು ಕನಿಷ್ಠ ಬಂದೇ ಬರುತ್ತೆ. ಯಾಕೆಂದ್ರೆ ನೀವು ಒಂದು ಅಥವಾ 2 ಸ್ಪೂನ್ ಅಷ್ಟು ಮಾತ್ರ ನೀವು ಈ ಕೊಬ್ಬರಿ ಎಣ್ಣೆನ ಬಳಸ್ತೀರಾ ಶುಕ್ರವಾರದ್ದು ಮತ್ತು
ಹುಣ್ಣಿಮೆ ದಿನದಂದು. ಆದ್ರಿಂದ ಅವರು ರೆಡಿ ತೆಗೆದಿಕ್ಕಿರೋದಕ್ಕಿಂತ ನೀವೇ ಸ್ವತಃ ಚೆನ್ನಾಗಿರ್ತಕ್ಕಂಥ ಒಂದು ಕೊಬ್ಬರಿನ ತಗೊಂಡೋಗಿ ನೀವು ಅಲ್ಲಿ ಎಣ್ಣೆ ತೆಗೆಸ್ಕೊಂಡು ಬಂದು ಅದನ್ನ ಬಳಸೋದ್ರಿಂದ ನಿಮಗೆ ಅಧಿಕ ಫಲ ಸಿಗತ್ತೆ. ಯಾಕೆಂದ್ರೆ ಅವರು ಮಾರಾಟ ಮಾಡತಕ್ಕಂಥದ್ದು ಎಂತ ಕೊಬ್ಬರಿ, ಒಂದು ವೇಳೆ ಕುಲ್ಲೋಗಿರ್ತಕ್ಕಂಥದ್ದು ಕೆಟ್ಟೋಗಿರ್ತಕ್ಕಂಥ ಕೊಬ್ಬರಿಯಿಂದ ಎಣ್ಣೆ ಬಂದಿದ್ರೆ ನಿಮಗೆ ಫಲ ಸಿಗೋದಿಲ್ಲ, ಆ ಶುಭ ಫಲ ಸಿಗೋದಿಲ್ಲ ಸ್ನೇಹಿತರೆ. ಅದರಿಂದ ಇದ್ರ ಕಡೆ ತುಂಬಾನೇ ಗಮನ ಕೊಡ್ಬೇಕಾಗತ್ತೆ. ಕೊಬ್ಬರಿ ಎಣ್ಣೆ ಬಳಸೋದಾರ ಆ, ತಗೋಬೇಕಾದ್ರೆ ಈ ಒಂದು ಎಚ್ಚರಿಕೆಯನ್ನ ತಾವು ಖಂಡಿತವಾಗೂ ವಹಿಸಬೇಕು. ಆದ್ರಿಂದ ಈ ರೆಡಿಮೇಡ್ ಎಣ್ಣೆಗಳು ಏನ್ ಬರುತ್ತೆ ಅದರ ದಯವಿಟ್ಟು ನಂಬಕ್ ಹೋಗ್ಬಿಡಿ. ಎಲ್ಲಾ ತರವಾದಂತ ಕೊಬ್ಬರಿ ಬಳಸೋದ್ರಿಂದ ನಿಮಗೆ ನಿಮ್ಗೆ ಏನ್ ಕಾಮ್ಯ ಸಿದ್ಧಿ ಆಗ್ಬೇಕು ಅದು ಆಗೋದಿಲ್ಲ. ಆದ್ರಿಂದ ಗಾಣಕ್ಕೆ ತಗೊಂಡೋಗಿ ಕೊಬ್ಬರಿಗಳನ್ನ ಚೆನ್ನಾಗಿರತಕ್ಕಂಥ ಕೊಬ್ಬರಿ ಗಿಡಗಳನ್ನ ತಗೊಂಡೋಗಿ ಅದರಿಂದ ಎಣ್ಣೆಯನ್ನ ನೀವು ತೆಗೆಸ್ಕೊಂಡು ಬಂದಿದ್ದಾರೆ ನಿಮ್ಮ ಕಣ್ಣು ಮುಂದೆ ನೀವು ತಗೊಂಡೋಗಿರತಕ್ಕಂಥ ಕೊಬ್ಬರಿಯಿಂದನೇ ತೆಕ್ಕೊಡೋದ್ರಿಂದ ಅದರಲ್ಲಿ ನಿಮ್ಗೆ ಒಂದು ನಂಬಿಕೆ ಇರುತ್ತೆ, ಇದು ಸರಿಯಾದಂತ ಒಂದು ಎಣ್ಣೆ ನಿಮಗೆ ಸಿಗತ್ತೆ. ಆದ್ರಿಂದ ಆ ಎಣ್ಣೆ ತುಂಬಾ ಶ್ರೇಷ್ಠವಾಗಿರುತ್ತೆ ಸ್ನೇಹಿತರೆ. ಮತ್ತೆ ಇನ್ನ ಬೇವಿನ ಎಣ್ಣೆ, ಕೆಲವರು ಬೇವಿನ ಎಣ್ಣೆಗಳನ್ನ ನೀವು ಬಳಸಿ ಅಂತ ಹೇಳ್ತಾರೆ. ಸೊ ದಯವಿಟ್ಟು ಆ ತಪ್ಪುಗಳನ್ನ ಮಾಡಬೇಡಿ. ಬೇವಿನ ಎಣ್ಣೆಯನ್ನ ಮನೆಯಲ್ಲಾಗ್ಲಿ ಅಂಗಡಿಗಳಲ್ಲಾಗ್ಲಿ ಅಥವಾ ಶುಭ ಕಾರ್ಯಗಳಲ್ಲಿ ಯಾವುದೇ ಕಾರಣಕ್ಕೂ ಬಳಸಬಾರದು. ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ, ದೀಪಕ್ಕೆ ಈ ಬೇವಿನ ಎಣ್ಣೆಯನ್ನ ಯಾವ ಕಾರಣಕ್ಕೂ ಬಳಸಬಾರದು. ಕೇವಲ ತಾಂತ್ರಿಕವಾದಂತಹ ಪೂಜೆಗಳು ಮಾಡಬೇಕಾದ್ರೆ, ತಾಂತ್ರಿಕವಾದಂತಹ ಅವರಿಗೆ ಒಂದು ಪ್ರಭಾವ ತಟ್ಟಬೇಕು ಅಂತ ಇದ್ದಾಗ ಬೇವಿನ ಎಣ್ಣೆಯನ್ನ ಪ್ರಯೋಗ ಮಾಡಿ ಅಂತ ಸೂಚಿಸ್ತಾರೆ. ಸೊ ಈ ಬೇವಿನ ಎಣ್ಣೆ ತಾಂತ್ರಿಕ ಪೂಜೆಗಳಲ್ಲಿ ಹೊರತುಪಡಿಸಿದ್ರೆ ಇನ್ನ ಉಳಿದಂತಹ ನಮ್ಮ ಶುಭ ಫಲ ಕೊಡ್ತಕ್ಕಂಥ ಪೂಜೆಗಳಲ್ಲಾಗ್ಲಿ ಮನೆಗಳಲ್ಲಿ ನಿತ್ಯದಲ್ಲಿ ಇದನ್ನ ಬಳಸುವಂತಿಲ್ಲ. ಆದ್ರಿಂದ ಒಟ್ಟಾರೆ ನಾವು ಹೇಳೋದಾದ್ರೆ ಬೇವಿನ ಎಣ್ಣೆ ಬಳಸಲೇಬಾರದು ನಾವು. ಅದು ಯಾರು ಕೆಲವು ತಾಂತ್ರಿಕ ಪೂಜೆಗಳು ಪ್ರಯೋಗಗಳು ಆ ತರದಲ್ಲಿ ಅವರು ಪೂಜೆಗಳು ಮಾಡ್ತಾರೆ, ಅಥವಾ ಅಘೋರಿಗಳಲ್ಲಿ ಒಂದು ಹಠ ಯೋಗಿಗಳಲ್ಲಿ ಕೆಲವು ಹಠ ಯೋಗದ ಒಂದು ಸಾಧನೆಗಳು ಮಾಡಕ್ ಹೋಗ್ತಾರೆ, ಅಂತಹ ಅವರು ಅಘೋರಿಗಳು ಸಾಮಾನ್ಯವಾಗಿ ಬೇವಿನ ಎಣ್ಣೆನ ಹೆಚ್ಚಾಗಿ ಬಳಸ್ತಾರೆ. ಸೊ ಮನೆಯಲ್ಲಿ ಬೇವಿನ ಎಣ್ಣೆ ಬಳಸುವ ಹಾಗಿಲ್ಲ. ಹಾಗೆ ಸಾಸಿವೆ ಎಣ್ಣೆ ಬಗ್ಗೆ ನೀವು ಕೇಳೇ ಇರ್ತೀರಾ. ನಮ್ಮಲ್ಲಿ ಬರುವಂತಹ ಸುಮಾರಷ್ಟು ಜನಕ್ಕೆ ಒಂದು ದೃಷ್ಟಿ ಆಗಿದೆ ಅಥವಾ ಒಂದು ಯಾವುದೋ ಒಂದು ನಕಾರಾತ್ಮಕವಾದ ಶಕ್ತಿ ಪ್ರಭಾವ ಇದೆ ಎಂದಾಗ ನಾವು ಬಿಳಿ ಸಾಸಿವೆಯ ಕೆಲವು ಪರಿಹಾರಗಳನ್ನ ನಾವು ಕೊಡ್ತೀವಿ. ಸೊ ಹಾಗೆ ನಿಮಗೆ ಏನಾದ್ರೂ ಒಂದು ಯಾವುದೇ ಒಂದು ಟೈಮಲ್ಲಿ ನಿಮಗೆ ಯಾಕೋ ಮನಸ್ಸಿನಲ್ಲಿ ಏನೋ ಒಂದು ವ್ಯತ್ಯಾಸ ಕಾಣ್ತಾ ಇದೆ, ಯಾವುದೋ ಒಂದು ನಕಾರಾತ್ಮಕವಾದಂತ ಯಾವುದೋ ಒಂದು ಪ್ರಯೋಗದ ಶಕ್ತಿ ಪ್ರಭಾವ ನಮ್ಮ ಮನೆಯ ವಾತಾವರಣವನ್ನೇ ಬದಲಾವಣೆ ಮಾಡಿದೆ. ನಾವು ಎಷ್ಟೋ ಚೆನ್ನಾಗಿದ್ವಿ, ನಾವು ಗಂಡ ಹೆಂಡತಿ ಚೆನ್ನಾಗಿದ್ವಿ, ಈಗ ಯಾಕೋ ಒಂದು 2 ದಿನದಿಂದ ನಮ್ಗೆ ಏನೋ ಸಣ್ಣ ಸಣ್ಣ ವಿಚಾರಕ್ಕೆ ನಾವು ಗದ್ದಲ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಅದು ಗದ್ದಲ ಮಾಡ್ಕೊಳ್ತಕ್ಕಂಥದ್ದು, ಜಗಳ ಆಡ್ತಕ್ಕಂಥದ್ದು ಪ್ರಸಂಗನೇ ಅಲ್ಲ. ಇದಕ್ಕಿದ್ದಂಗೆ ಯಾಕೆ ಈ ತರ ಆಗ್ತಾ ಇದೆ? ಇದಕ್ಕಿದ್ದಂಗೆ ಗಂಡನ್ಗೆ ಹೆಂಡತಿ ಮೇಲೆ, ಹೆಂಡತಿಗೆ ಗಂಡನ ಮೇಲೆ, ಅಥವಾ ಮಗ ಸೊಸೆಗೆ ತಂದೆ ತಾಯಿಗಳ ಮೇಲೆ ಕೋಪ ಬರ್ತಕ್ಕಂಥದ್ದು, ಅಥವಾ ಮಕ್ಕಳ ಮೇಲೆ ಕೋಪ ಬರ್ತಕ್ಕಂಥದ್ದು, ವಿನಾಕಾರಣ ಕೋಪ ಮಾಡ್ಕೊಂಡು ಕೂಗ್ಲಾಡ್ತಕ್ಕಂಥದ್ದು, ಈ ತರದ ವಾತಾವರಣಗಳೇನಾನ ಆಗ್ತಾರೆ ಮನೆಯಲ್ಲಿ ಸೃಷ್ಟಿಯಾಗಿದೆ ಅಂತಂದ್ರೆ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನಿಮ್ಮ ಮನೆಯ ಸುತ್ತಮುತ್ತದಿಂದ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಅಂದ್ರೆ ನಕಾರಾತ್ಮಕವಾದಂತ ಶಕ್ತಿ ನಿಮ್ಮ ಮನೆಯೊಳಗೆ ಪ್ರವೇಶ ಮಾಡಿದೆ. ಅದು ಪ್ರವೇಶ ಮಾಡಿದಾಗ ನಿಮ್ಮ ಒಂದು ಆ ಮೆದುಳಿನ ಮೇಲೆ ಆ ಶಕ್ತಿಯ ತರಂಗಗಳು ಅದು ಪ್ರವೇಶ ಆದಾಗ ಏನಾಗತ್ತೆ, ಆಲೋಚನೆಗಳಲ್ಲಿ ಒಂದು ಸ್ಥಿಮಿತ ಕಳ್ಕೊಂಡು ಈ ತರ ಮಾತಾಡೋದಕ್ಕೆ ಅದು ನಿಮಗೆ ಪ್ರೇರಣೆ ಮಾಡತ್ತೆ. ಇದು ಸೈಂಟಿಫಿಕ್ ಆಗಿ ನಾವು ಹೇಳ್ತಕ್ಕಂಥದ್ದು ಇದು, ಯಾವ ರೀತಿ ಅದು ಪ್ರಭಾವ ಆಗುತ್ತೆ ಅಂತ. ಸೊ ಆ ತರದ್ದು ಏನಾದ್ರೂ ಒಂದು ಶಕ್ತಿ ವಲಯ ನಿಮ್ಮ ಮನೆಯಲ್ಲಿ ಇದ್ದಿದ್ದೇ ಆದರೆ ಅದನ್ನ ನಿವಾರಣೆ ಮಾಡ್ಕೋಬೇಕು ಅಂದಾಗ ಏನ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ಎಲ್ಲಿ ಆ ತರದ ಸಮಸ್ಯೆಗಳಾಗ್ತಾ ಇದೆ, ಯೂಶಲಿ ಅದು ನೀವು ಹಾಲಲ್ಲಿ ಕುತ್ಕೊಂಡಿದ್ದಾಗ ಅಥವಾ ಲಿವಿಂಗ್ ರೂಮ್ ಅಂತ ನಾವ್ ಏನ್ ಹೇಳ್ತೀವಿ ಅಲ್ಲಿ ಕುತ್ಕೊಂಡಿದ್ದಾಗ ಆ ತರ ಆಗ್ತಾ ಇದೆಯಾ, ಅಥವಾ ನೀವು ನಿಮ್ಮ ಮಲಗುವ ಕೋಣೆಗಳಲ್ಲಿ ಆ ತರ ಆಗ್ತಾ ಇದೆಯಾ ಅಂತ ಅಂದಾಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಅಡಕೆ ತಟ್ಟೆ ಒಂದು ಅಡಕೆ ತಟ್ಟೆ ತಗೊಳ್ಳಿ. ಅಡಕೆ ತಟ್ಟೆನಲ್ಲಿ ಅಥವಾ ಒಂದು ಯಾವುದೇ ಒಂದು ಅಥವಾ ಸ್ಟೀಲ್ ತಟ್ಟೆನೂ ಸಹ ನೀವು ಬಳಸಬಹುದು. ಸ್ಟೀಲ್ ತಟ್ಟೆ ತಗೊಳ್ಳಿ. ಆ ಸ್ಟೀಲ್ ತಟ್ಟೆನಲ್ಲಿ ಒಂದು ಮಣ್ಣಿನ ಹಣತೆನ ಇಟ್ಟುಬಿಡಿ. ಆ ಮಣ್ಣಿನ ಹಣತೆನಲ್ಲಿ ಈ ಸಾಸಿವೆ ಎಣ್ಣೆ, ಈ ಸಾಸಿವೆ ಎಣ್ಣೆನೆ ಸಿಗತ್ತೆ ನಿಮಗೆ, ಸಾಸಿವೆ ಎಣ್ಣೆನ ಹಾಕಿ
ಬತ್ತಿ ಹಾಕಿ ಅದನ್ನ ಹಚ್ಚಿ ಅಲ್ಲಿ ಕನಿಷ್ಠ ಅಂದ್ರೆ 48 ನಿಮಿಷಗಳ ಕಾಲ ಇದನ್ನ ನಾವು 2 ಗಳಿಗೆ ಉರಿಸ್ಬೇಕು ಅಂತ ನಾವು ಹೇಳ್ತೀವಿ ಶಾಸ್ತ್ರಗಳಲ್ಲಿ. ಕನಿಷ್ಠ 2 ಗಳಿಗೆ ಈ ಒಂದು ವಿಚಾರಕ್ಕೆ ಮಾತ್ರ, ಇದು ಸಾಸಿವೆ ಎಣ್ಣೆಗೆ ಮಾತ್ರ ಇದು ಅನ್ವಯಿಸುತ್ತೆ. 1 ಗಳಿಗೆ ಅಂದ್ರೆ 24 ನಿಮಿಷ ಅಂತ ಹೇಳ್ತೀವಿ, 2 ಗಳಿಗೆ ಅಂದ್ರೆ 48 ನಿಮಿಷ. ಸೊ ಈ ಒಂದು ಪ್ರಭಾವ ನಿವಾರಣೆ ಆಗ್ಬೇಕು ಅಂದ್ರೆ ಆ ಒಂದು ಹಾಲಲ್ಲಿ ಸೆಂಟರ್ನಲ್ಲಿ ಒಂದು ಸ್ಟೂಲ್ ಹಾಕ್ಬಿಟ್ಟು ಅದರ ಮೇಲೆ ಒಂದು ಸ್ಟೀಲ್ ತಟ್ಟೆನಲ್ಲಿ ಒಂದು ಮಣ್ಣಿನ ಹಣತೆ ಇಟ್ಬಿಟ್ಟು ಆ ಸಾಸಿವೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಹಚ್ಚಿ ಬಿಟ್ಬಿಡಿ. ಒಂದೇ ಬತ್ತಿ ಹಚ್ಚಿ, ಒಂದೇ ದೀಪನ ಹಚ್ಚಬೇಕು. ಒಂದೇ ದೀಪನ ಹಚ್ಚಿ ಬತ್ತಿಗಳಲ್ಲಿ 3 ಬತ್ತಿ ಹಾಕಿ, ಅಂದ್ರೆ 3 ಕಡೆ ದೀಪ ಹಚ್ಚೋಂಥದ್ದಲ್ಲ, ಒಂದೇ ಕಡೆ ದೀಪ ಹಚ್ಚಬೇಕಾದಾಗ ಇದನ್ನ ನೀವು ಆ ಒಂದೇ ಕಡೆ ಅದನ್ನ 3 ಬತ್ತಿನ ಹಾಕಿ ಅದನ್ನ ಸಾಸಿವೆ ಎಣ್ಣೆ ಹಾಕಿ ಹಚ್ಚಿ ಅದನ್ನ ಆ ದೀಪದ ಸುತ್ತಮುತ್ತ ನೀವು ಒಂದು ಕನಿಷ್ಠ ಒಂದು ಗಳಿಗೆ ಅಂದ್ರೆ ಒಂದು 24 ನಿಮಿಷ ನೀವು ದೀಪನೇ ನೋಡ್ಬೇಕು ಅಂತ ಏನಿಲ್ಲ, ದೀಪ ಹಚ್ಚಿ ಆ ದೀಪದ ವಾತಾವರಣದಲ್ಲಿ ನೀವಿರಬೇಕು. ದೀಪ ಒಂದು ವೇಳೆ ಅದಾಗದೆ ಆರೋ ನಂತರನೂ ಸಹ ಆ ವಾತಾವರಣದಲ್ಲಿ ನೀವೊಂದು 10 ನಿಮಿಷ ಕಾಲ ಕಳೆದ್ರೂ ಆ ಒಂದು ಪರಿಸರದಲ್ಲಿ ಆ ಸಾಸಿವೆ ಎಣ್ಣೆಯ ಅಂಶ ಸ್ಪ್ರೆಡ್ ಆಗತ್ತೆ. ಆ ಒಂದು ಗಾಳಿನಲ್ಲಿ ಈ ಸಾಸಿವೆ ಎಣ್ಣೆಯಿಂದ ಬರ್ನ್ ಆಗಿರ್ತಕ್ಕಂಥ ಆ ಕಣಗಳು, ಆ ಅಣುಗಳು ಈ ಮಿಕ್ಸ್ ಆಗಿರೋದು ಆಗಿದ್ದಾಗ ನಾವು ಆ ವಾತಾವರಣದಲ್ಲಿ ಇದ್ದು ನಾವು ಅದನ್ನ ಸ್ವೀಕಾರ ಮಾಡಿದಾಗ, ಉಸಿರಾಟ ಮಾಡಿದಾಗ ಏನಾಗತ್ತೆ ಅಂದ್ರೆ ಆ ಅಂಶ ನಮ್ಮೊಳಗೆ ಪ್ರವೇಶ ಆಗಿ ನಮ್ಮಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಆ ನಕಾರಾತ್ಮಕವಾದ ಶಕ್ತಿಯ ನಿವಾರಣೆ ಆಗತ್ತೆ. ಇದು ಹೇಗೆ ವರ್ಕ್ ಆಗತ್ತೆ ಅನ್ನೋದು ನಾನು ಹೇಳಿದ್ದೀನಲ್ವಾ ಸ್ನೇಹಿತರೆ. ಸೊ ಆದ್ದರಿಂದ ಈ ಒಂದು ನಕಾರಾತ್ಮಕವಾದಂತ ಯಾವುದೋ ಒಂದು ಶಕ್ತಿಯ ಪ್ರಭಾವ ಅಥವಾ ಯಾವುದೋ ಒಂದು ಮೂರು ದಾರಿನಲ್ಲಿ ದಾಟ್ಕೊಂಡು ಬಂದ್ಮೇಲೆ ಈ ಮನೆಯಲ್ಲಿ ಯಾಕೋ ಒಂದು ವ್ಯತ್ಯಾಸ ಆಗ್ತಾ ಇದೆ ಅಂತಂದಾಗ ಅಂತ ಟೈಮಲ್ಲಿ ಇದನ್ನ 3 ದಿನ ಅಥವಾ 5 ದಿನ ಸಂಜೆ ಸಮಯದಲ್ಲಿ ಅಥವಾ ಬೆಳಗ್ಗೆ ಅಂದ್ರೆ ಎಲ್ಲರೂ ಇರತಕ್ಕಂತ ಸಮಯ, ರಾತ್ರಿ ಆದ್ರೂ ತೊಂದರೆ ಇಲ್ಲ. ಯಾಕೆಂದ್ರೆ ಕೆಲವರು ಮನೆಗಳಲ್ಲಿ ಕೆಲ್ಸಕ್ಕೆ ಹೋದ್ರೆ ಅವ್ರು ಬರ್ತಕ್ಕಂಥದ್ದೇ ರಾತ್ರಿ 8 ಗಂಟೆ 9 ಗಂಟೆ ಆಗತ್ತೆ. ಮನೆಯಲ್ಲಿ ನೀವೆಲ್ಲರೂ ಯಾವ ಟೈಮಲ್ಲಿ ಇರ್ತೀರಾ ಅಂತ ಟೈಮ್ ನೋಡ್ಕೊಂಡು ಇದನ್ನ ದೀಪವನ್ನ ಹಚ್ಚಿ, ಆ ದೀಪವನ್ನ ಹಚ್ಚೋದ್ರಿಂದ ಸೊ ಈ ಒಂದು ಆ ಶಕ್ತಿ, ನಕಾರಾತ್ಮಕವಾದ ಶಕ್ತಿ ಪ್ರಭಾವದಿಂದ ಹೊರಗಡೆ ಬರಬಹುದು ಸ್ನೇಹಿತರೆ. ಆದರೆ ನಿರಂತರವಾಗಿ ಬಳಸುವಂತಿಲ್ಲ. ಇದೊಂದು ವಿಚಾರನ ನಾಪ್ಕ ಇಟ್ಕೊಳ್ಳಿ. ಅಥವಾ ಪ್ರತಿ ಅಮಾವಾಸ್ಯೆ ದಿವಸ ವಿಶೇಷವಾಗಿ ಇದನ್ನ ಬಳಸಬಹುದು. ನೀವು ತಿಂಗಳಿಗೆ ಒಂದು ದಿವಸ ಸಾಸಿವೆ ಎಣ್ಣೆ ಅಮಾವಾಸ್ಯೆ ದಿವಸ ಇದನ್ನ ಹಚ್ಚಿ ಒಂದು ಹಾಲಲ್ಲಿ ಇಡೋದ್ರಿಂದ ಸಹ ನಿಮಗೆ ಒಳಿತನ್ನ ಕಾಣಬಹುದು. ಅಮಾವಾಸ್ಯೆ ಅಥವಾ ಯಾವ್ದಾದ್ರು ನಿಮ್ಗೆ ಆತರ ಒಂದು ಅನುಭವ ಆದಾಗ ಮಾತ್ರ ಇದನ್ನ ಬಳಸಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ಹೊಂಗೆ ಎಣ್ಣೆ ಅಂತ ಸಹ ಇದೆ. ಈ ಹೊಂಗೆ ಎಣ್ಣೆ ಒಳಗೆ ಒಂದು ವಿಶೇಷವಾದಂತಹ ಔಷಧೀಯ ಗುಣ ಇದೆ. ನಮ್ಮ ಆಯುರ್ವೇದದ ಪ್ರಕಾರ ಹೊಂಗೆ ಎಣ್ಣೆಯಲ್ಲಿ ಒಂದು ವಿಶೇಷವಾದ ಔಷಧೀಯ ಅಂಶ ಇರೋದ್ರಿಂದ ಕೆಲವು ಸಮಯಗಳಲ್ಲಿ ಈ ಒಂದು ಹೊಂಗೆ ಎಣ್ಣೆನ ಆಯುರ್ವೇದಿಕ್ ಚಿಕಿತ್ಸೆಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬಳಸೋದುಂಟು. ಈ ಹೊಂಗೆ ಎಣ್ಣೆ ಒಳಗೆ ಒಂದು ವಿಶೇಷ ಗುಣ ಏನಪ್ಪಾ ಅಂತಂದ್ರೆ ಮಾನಸಿಕವಾದಂತ ಒತ್ತಡ ಕಡಿಮೆಗೊಳಿಸೋದಕ್ಕೆ ಒಂದು ಶಕ್ತಿ ಇದೆ. ಇದು ಪ್ರತಿನಿತ್ಯ ದೇವರ ದೀಪಕ್ಕೆ ಈ ಎಣ್ಣೆನ ಬಳಸಬಾರದು, ಇದು ಬಳಸೋದಕ್ಕೆ ಯೋಗ್ಯ ಅಲ್ಲ. ಆದರೆ ಈಗ ನಾನು ಹೇಳಿದ್ದೀನಲ್ವಾ, ಹಿಂದೆ ಸಾಸಿವೆ ಎಣ್ಣೆ ಬಗ್ಗೆ ಹೇಳಿದ್ದೀನಲ್ವಾ, ಹೇಗೆ ನಕಾರಾತ್ಮಕವಾದಂತ ಒಂದು ಶಕ್ತಿಯ ಪ್ರಭಾವದಿಂದ ನಮ್ಮ ಮನಸ್ಥಿತಿ ನಾವು ಕಳ್ಕೊಳ್ಳಂಗಾಗತ್ತೆ ಅಂತ ಟೈಮಲ್ಲಿ ಸಾಸಿವೆ ಎಣ್ಣೆನ ಬಳಸಿ. ಅದಾದ ನಂತರ ಒಂದು ದಿನದ ಮಟ್ಟಿಗೆ ನಿಮ್ಗೆ ಯಾವಾಗ ಒಂದು ಮನಸ್ಥಿತಿಗಳು ಯಾಕೋ ಸರಿಗಿಲ್ಲ, ಮಾನಸಿಕವಾದಂತ ಒತ್ತಡ ಜಾಸ್ತಿ ಇದೆ, ನನ್ನ ಕೈಲಿ ಟೆನ್ಷನ್ ತಡಿಯಕ್ ಆಗ್ತಿಲ್ಲ, ಆ ಒತ್ತಡ, ಮಾನಸಿಕವಾದ ಒತ್ತಡ ಏನಾಗುತ್ತೆ ಅಂತಂದ್ರೆ ನಮ್ಮ ಶರೀರದಲ್ಲಿ ರಕ್ತದ ಒತ್ತಡ ಅಂದ್ರೆ BP, ಬ್ಲಡ್ ಪ್ರೆಷರ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಅದನ್ನ ಸ್ವಲ್ಪ ತಗ್ಗಿಸ್ಬೇಕು ಅಂತ ಅಂದಾಗ ಇದನ್ನ 2-3 ರೀತಿಯಲ್ಲಿ ನಾವು ಬಳಸಬಹುದು. ಸ್ವಲ್ಪ ಹೊಂಗೆ ಎಣ್ಣೆಯನ್ನ ಸ್ವಲ್ಪ ಉಗುರು ಬೆಚ್ಚಗೆ ಸ್ವಲ್ಪ ಬಿಸಿ ಮಾಡಿ ಅದನ್ನ ಹಣೆಗೆ ಅಥವಾ ಕತ್ತಿನ ಭಾಗಕ್ಕೆ ಹಚ್ಕೊಳ್ತಕ್ಕಂಥದ್ದು ಕೆಲವರು ಈ ರೀತಿ ಬಳಸ್ತಾರೆ. ಇನ್ನ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಆ ಹೊಂಗೆ ಎಣ್ಣೆನ ದೀಪನ ಹಚ್ಬಿಟ್ಟು ಆ ದೀಪದ ಒಂದು 10 ನಿಮಿಷ 1/4 ಗಂಟೆ ಅದು ಉರಿದ ನಂತರ ಅದೇ ಆ ಉರಿಬೇಕಾದ್ರೆ ಆ ಎನ್ವೈರನ್ಮೆಂಟ್ ಅಲ್ಲಿ ಇರೋದ್ರಿಂದ ಅದು ಆ ಹೊಂಗೆ ಎಣ್ಣೆ ಅಂಶ ನಮ್ಮ ಗಾಳಿನಲ್ಲಿ ಸೇರಿ ಆ ಗಾಳಿಯಲ್ಲಿ ನಮಗೆ ಆ ಒಂದು ಔಷಧಿ ಅಂಶ ಸೇರ್ಕೊಂಡಾಗ ನಾವು ಆ ಗಾಳಿಯನ್ನ ಆಕ್ಸಿಜನ್ ಜೊತೆಗೆ ಅದನ್ನ ತಗೊಂಡಾಗ ನಮ್ಗೆ ಏನಾಗತ್ತೆ, ಆ ಶರೀರಕ್ಕೆ ಅದು ನಮ್ಮ ನರಮಂಡಲಕ್ಕೆ ಮತ್ತೆ ಕಣಗಳಿಗೆ ಅದನ್ನು ಸೇರಿದಾಗ ಆ ಒತ್ತಡ ಸ್ವಲ್ಪ ಕಡಿಮೆ ಆಗತ್ತೆ. ಅಂತ ಸಮಯದಲ್ಲಿ ಮಾತ್ರ ಇನ್ನ ಬಳಸಬಹುದು. ಕೆಲವು ಕಾಮ್ಯ ಸಿದ್ಧಿಗಳಿಗೆ ಶಿವನ ಮುಂದೆ ಮತ್ತು ಆ ವೀರಭದ್ರ ಸ್ವಾಮಿ ಮುಂದೆ
ಮತ್ತೆ ವೆಂಕಟೇಶ್ವರ ಸ್ವಾಮಿ ಮುಂದೆ ಕೆಲವು ಸಮಯದಲ್ಲಿ ಹಚ್ಚಲಿಕ್ಕೆ ಹೇಳ್ತಾರೆ. ಇದನ್ನ ನಾನು ಜನರಲ್ ಆಗಿ ಇದನ್ನ ನಾನು ರೆಮಿಡಿ ಕೊಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅದು ಜಾತಕದಲ್ಲಿ ಗ್ರಹಗಳ ಆಧಾರಿತದ ಮೇಲೆ ಮಾತ್ರ ಹೊಂಗೆ ಎಣ್ಣೆ ದೀಪನ ದೇವ್ರ ಮುಂದೆ ಹಚ್ಚಿ ಅಂತ ನಾವು ಹೇಳ್ತೀವಿ ಹೊರತು ಜನರಲ್ ಆಗಿ ಇದನ್ನ ಕೊಡೋದಕ್ಕಾಗೋದಿಲ್ಲ. ಆದ್ರಿಂದ ಜನರಲ್ ಆಗಿ ಸಾಮಾನ್ಯವಾಗಿ ನಾವು ಇದನ್ನ ಬಳಸಬೇಕು ಅಂತಂದಾಗ ಯಾರಿಗೆ ಮನೆಯಲ್ಲಿ ಸ್ವಲ್ಪ ಯಾಕೋ ಮಾನಸಿಕವಾದಂತ ಎಲ್ರಿಗೂ ಒತ್ತಡ ಜಾಸ್ತಿ ಆಗಿದೆ ಅಂದಾಗ ಒಂದು 2 ಗಳಿಗೆ ಅಂದ್ರೆ ಒಂದು 48 ನಿಮಿಷಗಳ ಕಾಲ ಈ ಹೊಂಗೆ ಎಣ್ಣೆ ದೀಪವನ್ನ ಮನೆಯಲ್ಲಿ ಹಚ್ಚೋದ್ರಿಂದ ಸಹ ನಾವು ಒಳಿತನ್ನ ಕಾಣಬಹುದು. ಆದ್ರೆ ಪ್ರತಿನಿತ್ಯ ಇದನ್ನ ಬಳಸುವಂತಿಲ್ಲ. ಒಮ್ಮೆ ಯಾವ್ದಾದ್ರು ಒಂದು ದಿವಸ ಮಾತ್ರ ಇದನ್ನ ಬಳಸಿ. ಯೂಶಲಿ ನೀವು ರಾತ್ರಿ ಹೊತ್ತು ಇದನ್ನ ಒಂದು 2 ಗಳಿಗೆ ಅಂದ್ರೆ 48 ನಿಮಿಷಗಳ ಕಾಲ ಇದನ್ನ ದೀಪ ಹಚ್ಚಿ ನೀವು ಏನ್ ಮಾಡಿ ಅಂತಂದ್ರೆ ನೀವು ಯೂಶಲಿ ನೀವು ಊಟ ಕುತ್ಕೊಂಡಾಗ ಅಥವಾ ಟಿವಿ ನೋಡ್ತಕ್ಕಂಥದ್ದು ಅಥವಾ ಊಟ ಮಾಡ್ಬೇಕಂದ್ರೆ ಆ ಊಟದ ಡೈನಿಂಗ್ ಟೇಬಲ್ ನಲ್ಲಿ ಸೆಂಟರ್ ನಲ್ಲಿ ಅದನ್ನ ಹಚ್ಚಿಟ್ಬಿಡಿ. 10 ನಿಮಿಷ ಅದರದ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಆ ಪರಿಸರದಲ್ಲಿ ಆ ಹೊಂಗೆ ಎಣ್ಣೆ ಅಂಶ ಆಗಿರುತ್ತೆ. ನೀವೆಲ್ಲ ಊಟ ಕುತ್ಕೊಂಡು ಊಟ ಮಾಡೋ ಜೊತೆಗೆ ಒಂದು ಕನಿಷ್ಠ ಅಂದ್ರೂ ಒಂದು 20 ನಿಮಿಷ ಅದರಲ್ಲಿ ಕಾಲ ಕಳೀತಾರ ಆ ಜಾಗದಲ್ಲಿ. ಆ ಟೇಬಲ್ ಸೆಂಟರ್ನಲ್ಲೇ ಇಡ್ಬೇಕು ಅಂತಿಲ್ಲ, ಆ ಸುತ್ತಮುತ್ತದಲ್ಲಿ ಎಲ್ಲಾದ್ರೂ ಇದನ್ನ ಹಚ್ಚಿಡಿ. ಅದರ ಪ್ರಭಾವ ಜಾಸ್ತಿಗೊಳಿಸ್ಬೇಕು ಅಂದ್ರೆ ಒಂದಕ್ಕಿಂತ ಹೆಚ್ಚು ನೀವು ಆ ಹೊಂಗೆ ಎಣ್ಣೆಯ ದೀಪವನ್ನ ನೀವು ಹಚ್ಚಿದಾಗ ಏನಾಗತ್ತೆ, ಅದರ ಪ್ರಭಾವ ಆ, ಕಡಿಮೆ ಅವಧಿಯಲ್ಲಿ ಅದರ ಪ್ರಭಾವನ ಜಾಸ್ತಿ ಬೀರೋದ್ರಿಂದ ನಿಮಗೆ ಅಧಿಕ ಲಾಭ ನೀವು ತಗೋಬಹುದು. ಇನ್ನು ದೇಸಿ ಹಸುವಿನ ತುಪ್ಪ ಇದು ಸಿಗೋದು ತುಂಬಾನೇ ಕಷ್ಟ. ಮನೆಯಲ್ಲಿ ದೇವಾಲಯಗಳಲ್ಲಿ ನಡೆಯುವಂತಹ ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ನಾವು ದೇಸಿ ಹಸುವಿನ ತುಪ್ಪವನ್ನ ಬಳಸೋದ್ರಿಂದ ವಿಶೇಷವಾದಂತ ಫಲ ಸಿಗತ್ತೆ. ನೀವು ಏನು ಪೂಜೆಗಳು ಮಾಡಿಸ್ತಿದ್ದೀರಾ ಆ ಪೂಜೆಯ ಫಲ ನಿಮಗೆ ಅಧಿಕವಾಗತ್ತೆ. ಮತ್ತು ಹೋಮಗಳೇನಾದ್ರೂ ಮಾಡಿಸ್ತಾ ಇದ್ರೆ ಆ ಹೋಮಕ್ಕೆ ದೇಸಿ ಹಸುವಿನ ತುಪ್ಪವನ್ನ ಬಳಸೋದ್ರಿಂದ ತುಂಬಾ ವಿಶೇಷವಾದಂತ ಫಲ ಸಿಗತ್ತೆ ಅಥವಾ ಶೀಘ್ರದಲ್ಲಿ ನಿಮಗೆ ಫಲ ಪ್ರಾಪ್ತಿಯಾಗತ್ತೆ. ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ ನಿಮಗೆ ಯಾವುದೇ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ, ಹೋಮಗಳಲ್ಲಿ ಆಗ್ಬೋದು, ದೀಪಾರಾಧನೆಗಳಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ನಿಮಗೆ ಶೀಘ್ರವಾಗಿ ಫಲ ಬೇಕು ಅಂದಾಗ ದೇಸಿ ಹಸುವಿನ ತುಪ್ಪವನ್ನೇ ಬಳಸಬೇಕು. ಅದರಲ್ಲೂ ವಿಶೇಷವಾಗಿ ಹೋಮಗಳು ಮಾಡಿಸಿದಾಗ ದೇಸಿ ಹಸುವಿನ ತುಪ್ಪದಿಂದ ನಾವು ಹವಿಸ್ಸನ್ನು ಕೊಟ್ಟಾಗ ಏನಾಗುತ್ತೆ, ಅದರ ವಿಶೇಷ ಒಂದು ಆಹುತಿಗಳನ್ನು ನಾವು ಕೊಟ್ಟಾಗ ವಿಶೇಷವಾದಂತ ಫಲ ಆ ಕರ್ತೃಗಳಿಗೆ ಪ್ರಾಪ್ತಿಯಾಗತ್ತೆ. ಇನ್ನು ನಮಗೆ ದೇಸಿ ಹಸುವಿನ ತುಪ್ಪ ನಮಗೆ ಸುಲಭನಾಗಿ ಸಿಗತ್ತೆ ಅಂತಹವರು ಪ್ರತಿನಿತ್ಯದಲ್ಲಿ ದೇವರ ದೀಪಕ್ಕೆ ಇದನ್ನ ಬಳಸೋದ್ರಿಂದ ನಿಮಗೆ ದಿನನಿತ್ಯದ ಎಲ್ಲಾ ಕೆಲಸಗಳಲ್ಲಿ ಸಾಕಷ್ಟು ಜಯವನ್ನ ಬಳಸೋದಕ್ಕೆ ನಿಮಗೆ ಇದು ದಾರಿ ಮಾಡಿಕೊಡುತ್ತೆ. ವಿಶೇಷವಾದಂತ ಫಲಗ ಪಡೆಯೋದಕ್ಕೆ ನಿಮಗೆ ಸಾಧ್ಯ ಆಗತ್ತೆ. ಆದ್ರೆ ಇವತ್ತಿನ ದಿವಸ ನಾವು ಒಂದು ತುಪ್ಪದ ಒಂದು ನಾವು ಬೆಲೆನ ನೋಡಿದ್ರೆ ದೇಸಿ ಹಸುವಿನ ತುಪ್ಪ ಅಂತ ನೀವು ಹುಡುಕ್ತಾ ಹೋದ್ರೆ ಕನಿಷ್ಠ ನಿಮಗೆ ಅರ್ಧ 1 ಕೆಜಿ ತುಪ್ಪಕ್ಕೆ 500 ರಿಂದ 800 ರೂಪಾಯಿಗಳಾಗತ್ತೆ. 1 ಕೆಜಿ ತುಪ್ಪಕ್ಕೆ ನಿಮಗೆ ಕನಿಷ್ಠ ಅಂದ್ರೂ 1,2500 ರೂಪಾಯಿಯಿಂದ 1,500 ರೂಪಾಯಿವರೆಗೂ ನಿಮ್ಗಾಗತ್ತೆ. ಅಷ್ಟು ಖರ್ಚು ಮಾಡಿ ಬಳಸೋದಕ್ಕೆ ಆಗೋದಿಲ್ಲ. ಆದ್ರಿಂದ ಯಾರಿಗೆ ಇದು ನಿಮ್ಗೆ ನಾವು ಬಳಸ್ತೀವಿ ಅನ್ನೋಂಥವ್ರು ಇದನ್ನ ಬಳಸ್ಬೋದು. ಆದ್ರಿಂದ ಸರ್ವೇ ಸಾಮಾನ್ಯವಾಗಿ ನಾವು ದಿನನಿತ್ಯದಲ್ಲಿ ಮನೆಗೆ ಸೂಕ್ತವಾದಂತ ಎಣ್ಣೆ ನಾವು ಯಾವ್ದು ಬಳಸಬೇಕು ಅಂತಂದ್ರೆ ಎಳ್ಳೆಣ್ಣೆ ಮಾತ್ರ ಸ್ನೇಹಿತರೆ. ಸೊ ಇದು ತುಪ್ಪದ ಬಗ್ಗೆ ಆಯ್ತು. ಇನ್ನು ನಾವು ಅಂಗಡಿಗಳಲ್ಲಿ ಸಿಗ್ತಕ್ಕಂಥದ್ದು ಯಾವುದೇ ವಿವಿಧವಾದಂತಹ ಬ್ರ್ಯಾಂಡ್ಗಳ ತುಪ್ಪಗಳನ್ನ ಅದು ಅದು ದನದ ತುಪ್ಪ ಆಗಿರ್ಬೋದು, ಅದು ಎಮ್ಮೆ ಹಾಲಿಂದ ಮಾಡಿರ್ತಕ್ಕಂಥ ತುಪ್ಪ ಆಗಿರ್ಬೋದು, ಹಸುವಿನ ತುಪ್ಪ ಆಗಿರ್ಬೋದು, ಸುಮಾರು ಕ್ರಾಸ್ ಮಾಡಿರ್ತಕ್ಕಂಥ ಹಸುಗಳ ತುಪ್ಪ ಆಗಿರ್ಬೋದು. ಆದ್ರಿಂದ ದೇಸಿ ಹಸುವಿನ ತುಪ್ಪ ಆದ್ರೆ ತುಂಬಾ ಶ್ರೇಷ್ಠ, ಅಧಿಕ ಫಲ ಸಿಗತ್ತೆ. ಅಂಗಡಿಗಳಲ್ಲಿ ಸಿಗ್ತಕ್ಕಂಥದ್ದು ತುಪ್ಪಕ್ಕೆ ನೀವು ಕಡಿಮೆ ಆದ್ಯತೆಯನ್ನ ಕೊಡಿ. ಪ್ರಥಮ ಆದ್ಯತೆ ದಯವಿಟ್ಟು ದೇಸಿ ಹಸುವಿನ ತುಪ್ಪಕ್ಕೆ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ಇದರಲ್ಲಿ ಸಿಗ್ತಕ್ಕಂಥದ್ದು ಅಥವಾ ನಿಮ್ಮ ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ತುಪ್ಪ, ಕೆಲವು ತುಪ್ಪಗಳಲ್ಲಿ ಸ್ವಲ್ಪ ಮಿಶ್ರಣ ಮಾಡಿರ್ತಾರೆ. ಬಟ್ ಆದ್ರೆ ಅದು ಅಧಿಕೃತವಾಗಿ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಆದ್ರೆ ಕೆಲವು ನ್ಯೂಸ್ಗಳಲ್ಲಿ ಬಂದಿರತಕ್ಕಂಥದ್ದು ನಾನು ಓದಿರೋದನ್ನ ಅಂಶನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಕೆಲವು ಅನ್ಬ್ರ್ಯಾಂಡೆಡ್ ತುಪ್ಪಗಳು ಮಾರಾಟ ಮಾಡ್ತಾರೆ. ಅವರು ಕೊಬ್ಬನ್ನ ಪ್ರಾಣಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಕೊಬ್ಬನ್ನ ಬೆರಕೆ ಮಾಡಿ ತುಪ್ಪವನ್ನ ಮಾಡ್ತಾರೆ. ಕೆಲವು ಮೇಣನ ಕರಗಿಸಿ ಮೇಣದ ಚೂರುಗಳನ್ನ ಹಾಕಿ ಅದನ್ನ ಮಿಕ್ಸ್ ಮಾಡಿ ತುಪ್ಪ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ. ಹಾಗೂ ಒಂದು ಕಡೆ ನಾನು ಓದಿರೋದು ಜ್ಞಾಪಕ ಇದೆ. ಆದ್ರಿಂದ ಆ ಆ ತರದ ತುಪ್ಪಗಳನ್ನ, ಅನ್ಬ್ರ್ಯಾಂಡೆಡ್ ತುಪ್ಪಗಳನ್ನ ದಯವಿಟ್ಟು ಬಳಸಕ್ ಹೋಗ್ಬಿಡಿ. ಯಾವ್ದಾನ ಒಂದು ಬ್ರ್ಯಾಂಡೆಡ್ ತುಪ್ಪ, ನಾನು ಯಾವುದೇ ಒಂದು ಬ್ರ್ಯಾಂಡ್ ನ ನಾನು ಹೆಸರು ತಗೊಳ್ಳಲ್ಲ ಇಲ್ಲಿ. ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೆ ಆ ತರದ್ದು
ಬ್ರ್ಯಾಂಡ್ ತುಪ್ಪವನ್ನ ನೀವು ಬಳಸಬಹುದು. ಅಥವಾ ಯಾವುದೇ ಒಂದು ಸರ್ಕಾರಿ ಒಂದು ಕಂಪ್ನಿಗಳಿಂದ ಉತ್ಪಾದನೆ ಆಗ್ತಕ್ಕಂಥ, ಈಗ ನಾವು ನಂದಿನಿ ತುಪ್ಪ ಅಂತ ಹೇಳ್ಬೋದು. ಅದರಲ್ಲಿ ಶ್ರೇಷ್ಠತೆ, ಗುಣಮಟ್ಟದ ಶ್ರೇಷ್ಠತೆ ಹೆಚ್ಚಿಗೆ ಇರುತ್ತೆ. ಆದ್ರೆ ದೇಸಿ ಹಸುಗಳು ಎಷ್ಟು ಪರ್ಸೆಂಟ್ ಇದೆ ಅಂತ ನನಗೂ ಅದು ವಿಚಾರ ಗೊತ್ತಿಲ್ಲ. ಆದ್ರಿಂದ ನಾನು ಅದ್ರ ಬಗ್ಗೆ ನಾನು ಏನು ಮಾತಾಡೋದಿಲ್ಲ. ಆದ್ರಿಂದ ಯಾವ್ದನ್ನ ಒಂದು ಬ್ರಾಂಡೆಡ್ ಕಂಪ್ನಿ ತುಪ್ಪವನ್ನ, ದೇಸಿ ಹಸುವಿನ ತುಪ್ಪ ಸಿಗದೇ ಇದ್ದ ಪಕ್ಷದಲ್ಲಿ ಯಾವ್ದಾದ್ರು ಬ್ರಾಂಡೆಡ್ ತುಪ್ಪವನ್ನ ತಗೊಳ್ಳಿ. ಅಥವಾ ನೀವು ಮನೆಯಲ್ಲಿ ಹಸುವಿನ ಹಾಲನ್ನ ತಗೊಂಡು ಕೆನೆಯನ್ನು ಶೇಖರಣೆ ಮಾಡಿ ಅದರಿಂದ ತುಪ್ಪವನ್ನ ಮಾಡಿದ್ದಾದ್ರೆ ಅದಕ್ಕೂ ಸಹ ನೀವು ಮೊದಲನೇ ಆದ್ಯತೆ ಕೊಡ್ಬೋದು. ಆದ್ರೆ ಅದು ದೇಸಿ ಹಸುವಿನ ತುಪ್ಪ ಅಂತ ನಾವು ಹೇಳಲಿಕ್ಕಾಗಲ್ಲ. ದೇಸಿ ಹಸು ಆದ್ರೆ ಮಾತ್ರ ಅದು ನಿಮ್ಗೆ ಸಿಗುತ್ತೆ. ಯಾವ್ದಾದ್ರು ಒಂದು ಗೋಶಾಲೆಗಳಲ್ಲಿ ದೇಸಿ ಹಸುಗಳೇ ಅಂತಾನೆ ಬರುತ್ತೆ. ಆ ದೇಸಿ ಹಸುವಿನ ಹಾಲಿನಿಂದ ಮಾಡಿರ್ತಕ್ಕಂಥ ತುಪ್ಪಗಳನ್ನ ಮಾರ್ತಾರೆ. ಸೊ ಆ ತುಪ್ಪಗಳನ್ನ ನೀವು ಬಳಸಬಹುದು. ಇನ್ನು ಅಂಗಡಿಗಳಲ್ಲಿ, ಸೂಪರ್ ಮಾರ್ಕೆಟ್ಗಳಲ್ಲಿ, ಮಾಲ್ಗಳಲ್ಲಿ ನೀವೇನಾದ್ರೂ ಐಟಮ್ಸ್ ತಗೊಳಕ್ ಹೋದಾಗ ಈ 5 ತರಹದ ಮಿಶ್ರಣ ಮಾಡಿರ್ತಕ್ಕಂಥ ಎಣ್ಣೆ ಅಂತ ಮಾರ್ತಾರೆ, ಅಥವಾ ದೀಪದ ಎಣ್ಣೆ ಅಂತ ಮಾರ್ತಾರೆ. ಒಂದು ವಿಚಾರ ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ, ದೀಪದ ಎಣ್ಣೆ ಅಂತ ಮಾರುವಂತಹ ಎಣ್ಣೆ ಅಥವಾ 5 ತರದ ಎಣ್ಣೆ, ಮಿಶ್ರಿತ ಎಣ್ಣೆ ಅಂತ ದೀಪಕ್ಕೆ ಹಾಗೆ ಅಂತಾನೆ, ಅದು ಅಡುಗೆಗೆ ಸಂಬಂಧಪಟ್ಟಿದ್ದಲ್ಲ, ಇದು ದೀಪದ ಎಣ್ಣೆ ಅಂತಾನೆ ಮಾರಾಟ ಮಾಡ್ತಾರೆ. ಅದು 5 ವಿವಿಧ ಧಾನ್ಯಗಳನ್ನ ಅಥವಾ ಒಂದು ಈ ಒಣಗೋಗಿರುವಂತಹ ಕೆಟ್ಟೋಗಿರ್ತಕ್ಕಂಥ ಕೊಬ್ಬರಿ ಆಗ್ಬೋದು, ಅಥವಾ ಆವರೇಜ್ ಕ್ವಾಲಿಟಿ ಕೊಬ್ಬರಿ ಆಗ್ಬೋದು, ವಿವಿಧವಾದಂತ ಮಿಶ್ರಣ ಮಾಡಿ ಅದನ್ನ ಎಣ್ಣೆಯನ್ನ ತಯಾರು ಮಾಡಿರ್ತಾರೆ. ಈ ತರಹದ ಮಿಶ್ರಿತ ಎಣ್ಣೆಯನ್ನ ಯಾವುದೇ ಕಾರಣಕ್ಕೂ ಬಳಸಬಾರದು. ಇದು ರೇಟಲ್ಲಿ ತುಂಬಾ ಅಗ್ಗ ಇದು. ನಾವು ಒಂದು ಎಳ್ಳೆಣ್ಣೆ, ನಾವು ಒಂದು ಕೆಜಿಗೆ ನಾವು 200 ರೂಪಾಯಿ ನಾವು ಕೊಡ್ಬೇಕಾಗತ್ತೆ ಎಳ್ಳೆಣ್ಣೆ ನಾವು ತಗೋಬೇಕಾದ್ರೆ. ಈ ಮಿಶ್ರಿತ ಎಣ್ಣೆ ನಿಮಗೆ 80 ರಿಂದ 90 ರೂಪಾಯಿಗೆ ಅವರು ಒಂದು ಕೆಜಿಗೆ ಸಿಗಬಹುದು. ಸೊ ಅದರಿಂದ ಕೆಲವು ಜನ ಸುಮಾರು ದೀಪ್ತೆಣ್ಣೆ ಅಂತಾನೆ ಅಂಗಡಿಗಳಿಗೆ ಹೋಗಿ ಅಥವಾ ಸೂಪರ್ ಮಾರ್ಕೆಟ್ಗೆ ಹೋಗಿ ಪರ್ಚೇಸ್ ಮಾಡ್ತಾರೆ. ಏನಪ್ಪಾ ಇದರಲ್ಲಿ ಅಂತಂದ್ರೆ 5 ವಿವಿಧವಾದಂತಹ ಒಂದು ಧಾನ್ಯಗಳಾಗ್ಬೋದು, ಎಳ್ಳಾಗಿರ್ಬೋದು, ಅದರಲ್ಲೂ ಎಳ್ಳು ಬಳಸಿರ್ತಾರೆ, ಕೊಬ್ಬರಿನೂ ಬಳಸಿರ್ತಾರೆ, ಅಥವಾ ವಿವಿಧವಾದಂತಹ ಕೆಲವು ಐಟಮ್ಸ್ ಅನ್ನ ಬಳಸಿರ್ತಾರೆ. ಏನಾಗತ್ತೆ ಈ ಮಿಶ್ರಿತ ಎಣ್ಣೆ ಬಳಸೋದ್ರಿಂದ, ಒಂದು ಎಣ್ಣೆಯ ಅಂಶ, ಆ 5 ಎಣ್ಣೆ ಮಿಶ್ರಿತ ಎಣ್ಣೆಯಲ್ಲಿ ಒಂದಂಶ ನಿಮಗೆ ಸಕಾರಾತ್ಮಕವಾದಂತ ಶುಭ ಫಲ ಕೊಡುತ್ತೆ. ಇನ್ ಕೆಲವು ಎಣ್ಣೆ ಕಾಂಬಿನೇಷನ್ಸ್ ನಿಮಗೆ ಅಶುಭನ ಸೃಷ್ಟಿ ಮಾಡುತ್ತೆ. ಅಲ್ಲಿಗೆ ಏನಾಯ್ತು, ನೀರಿನಲ್ಲಿ ಹೋಮ ಮಾಡ್ದಂಗ ಆಗತ್ತೆ. ಆದ್ರಿಂದ ನಿಮ್ಗೆ ಏನೋ ಒಂದು ಒಳಿತಾಗ್ಬೇಕು ಅಂತಂದ್ರೆ ದಯವಿಟ್ಟು ಈ ದೀಪದ ಎಣ್ಣೆ ಅಂತ ಏನ್ ಮಾರಾಟ ಮಾಡ್ತಾರೆ ಆ ಎಣ್ಣೆನ ದಯವಿಟ್ಟು ಬಳಸಕ್ ಹೋಗ್ಬೇಡಿ. ಇನ್ನು ಕೆಲವು ಅಂಗಡಿಗಳಲ್ಲಿ ನೀವು ಎಳ್ಳೆಣ್ಣೆ ಅಂದ್ರೆ ದೀಪದೆಣ್ಣೆನೇ ಎಳ್ಳೆಣ್ಣೆ ಅಂತ ಕೊಡ್ತಾರೆ. ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ. ಅದು ಕೆಲವರಿಗೆ ಅಂಗಡಿನಲ್ಲಿ ಮಾರಾಟ ಮಾಡೋರು, ಅವರು ಮಾರಾಟ ಮಾಡೋದಷ್ಟೇ ಅವ್ರು ನೋಡ್ತಾರೆ ಹೊರತು ಅದ್ರಲ್ಲಿ ನಿಜವಾಗ್ಲೂ ಆ ಕಂಪ್ನಿಯವರು ಎಳ್ಳನ್ನೇ ಬಳಸಿ ಮಾಡಿರ್ತಾರ ಅನ್ನೋದು ಅವ್ರಿಗೆ ಮಾಹಿತಿ ಇಲ್ಲದೆ ಇರತಕ್ಕಂತ ಚಾನ್ಸಸ್ ಸಹ ಇರೋದ್ರಿಂದ ಅವ್ರನ್ನ ಅವ್ರು ಕೊಡ್ತಕ್ಕಂಥದ್ದು ಆ ಎಣ್ಣೆನ ದಯವಿಟ್ಟು ತಗೋಬೇಡಿ. ಯಾಕೆಂದ್ರೆ ಅದರಲ್ಲಿ ಒಂದಕ್ಕಿಂತ ಹೆಚ್ಚಿಗೆ ಪದಾರ್ಥಗಳನ್ನ ಬಳಸಿ ಅದು ಮಿಶ್ರಣ ಎಣ್ಣೆ ಅಂತಾನೆ ಮಾಡ್ತಾರೆ. 5 ಎಣ್ಣೆಯನ್ನ ಶ್ರೇಷ್ಠವಾಗಿ ಒಳ್ಳೆ ಫಲ ಸಿಗುತ್ತೆ ಅಂತ ಮಾಡ್ತಾರೆ. ಆದ್ರೆ ಆ ಒಳ್ಳೆ ಫಲ ಸಿಕ್ಕಿರ್ತಕ್ಕಂಥದ್ದು ನಾನು ಎಲ್ಲೂ ನೋಡಿಲ್ಲ. ಆ ಮಿಶ್ರಣ ಎಣ್ಣೆಯನ್ನ ಬಳಸಿ ಅದರಲ್ಲಿ ಕೆಲವು ಎಣ್ಣೆ ಮಿಶ್ರಣ ನಾವು ಹೇಳ್ತೀವಿ, ಸೂಚನೆ ಕೊಡ್ತೀವಿ. ಕೆಲವು ಈ ಪರ್ಟಿಕ್ಯುಲರ್ ಎಣ್ಣೆನ ಮಿಶ್ರಣ ಮಾಡಿ ನಾವು ದೀಪ ಹಚ್ಚಿ ಅಂತ ಹೇಳ್ತೀವಿ. ಆದ್ರೆ ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ಮಿಶ್ರಣ ಎಣ್ಣೆಯಿಂದ ಆ ಫಲ ಸಿಗೋದಿಲ್ಲ. ಆದ್ರಿಂದ ಸೂಪರ್ ಮಾರ್ಕೆಟ್ ಅಲ್ಲಾಗ್ಲಿ ಅಥವಾ ಅಂಗಡಿಗಳಲ್ಲಿ ಈ ದೀಪದ ಎಣ್ಣೆ ಅಂತಾನೆ ಸಿಗುತ್ತೆ. ದೀಪದ ಎಣ್ಣೆ ಅಂತಾನೆ ಮಾರ್ತಾರೆ. ದಯವಿಟ್ಟು ಆ ಎಣ್ಣೆನ ತಗೋಬೇಡಿ ಅಂತ ನಾನು ಈ ಮುಖಾಂತರ ನಿಮಗೆ ಒಂದು ಮಾರ್ಗದರ್ಶನವನ್ನ ಕೊಡ್ತಾ ಇದ್ದೀನಿ. ನಾನು ಯಾವುದೇ ಒಂದು ಕಂಪ್ನಿ ವಿರುದ್ಧ ನಾನು ಮಾತಾಡ್ತಿಲ್ಲ. ಆದ್ರೆ ಅದರಿಂದ ನಿಮಗೆ ಏನ್ ಫಲ ಸಿಗ್ಬೇಕೋ ಅದು ಸಿಗದೇ ಇದ್ರೆ ಮತ್ತೆ ಅದನ್ನ ಕೊಂಡು ನಾವು ಆ ಆ ಕಾಸು ಖರ್ಚು ಮಾಡಿ ಏನೋ ಒಂದು ಕಷ್ಟ ನಿವಾರಣೆ ಅಂತ ಕಾಸು ಖರ್ಚು ಮಾಡ್ತೀರಾ. ಖರ್ಚು ಮಾಡಿದ್ಮೇಲೆ ಅದು ನಿವಾರಣೆ ಆಗ್ಬೇಕೆ ಹೊರತು ಕಷ್ಟನ ನೀವು ಕೊಂಡ್ಕೋಬಾರ್ದು ಅನ್ನುವಂಥದ್ದು ನನ್ನ ಒಂದು ಭಾವನೆ. ಸೊ ಅದರಿಂದ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮಗೆ ಸೂಕ್ತವಾದಂತ ನಾನು ಮಾಹಿತಿ ಕೊಟ್ಟಿದ್ದೀನಿ. ದಯವಿಟ್ಟು ಇದನ್ನ 2-3 ಸರಿ ಈ ವಿಡಿಯೋನ ದಯವಿಟ್ಟು ಕೇಳಿ. ನಿಮಗೆ ಯಾವ ಫಲಕ್ಕಾಗಿ ಯಾವ ಎಣ್ಣೆಯನ್ನ ಬಳಸಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಈಗ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆದ್ರೆ ನಾವು ಈ ತರ ಪೋಸ್ಟ್ ಮಾಡ್ತಕ್ಕಂಥ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರೋದ್ರ ಮುಖಾಂತರ ಯಾವುದೇ ಒಂದು ವಿಡಿಯೋ ನೀವು ಮಿಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇರೋದಿಲ್ಲ ಅಂತ ಹೇಳ್ತಾ, ತಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಒಳ್ಳೇದಾಗ್ಲಿ. ಸೂಕ್ತವಾದಂತ ಎಣ್ಣೆನ ಬಳಸಿ ಆ ಪರ್ಟಿಕ್ಯುಲರ್ ಒಂದು ಫಲವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ತಯಾರು ಮಾಡ್ತಾ ಇದ್ದೀನಿ. ಹರಿ ಓಂ. ನಮಸ್ಕಾರ.